ನಮಸ್ಕಾರ ವೀಕ್ಷಕರೇ, ಸ್ಟಾರ್ಟಪ್ 29 ಚಾನಲ್ಗೆ ಸ್ವಾಗತ. ನಾವಿವತ್ತು ಸ್ಕೇಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಮೈಸೂರಲ್ಲಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗುವಾಗ ಲಲಿತ್ ಮಹಲ್ ಪ್ಯಾಲೇಸ್ ರೋಡಲ್ಲಿ ಸಿದ್ಧಾರ್ಥ ನಗರ ಸಿಗುತ್ತೆ. ಆ ಸಿದ್ಧಾರ್ಥ ನಗರದ ಒಂದು ಪಾರ್ಕಲ್ಲಿ ಸ್ಕೇಟಿಂಗ್ ಟ್ರೈನಿಂಗನ್ನು ಕೊಡ್ತಾರೆ. ಚಿಕ್ಕ ಮಕ್ಕಳೆಲ್ಲ ಅಲ್ಲಿ ಟ್ರೈನಿಂಗನ್ನು ಮಾಡ್ತಾಯಿದ್ರು. ನಾವು ನೋಡಿದೆ. ಎಲ್ಲರಿಗೂ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಅವ್ರನ್ನ ಚುಟುಕು ಸಂದರ್ಶನ ಮಾಡಿದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಈ ಸ್ಕೇಟಿಂಗ್ಗೆ ತುಂಬ ಇತಿಹಾಸ ಇದೆ. ಅಂದರೆ 1760ರಲ್ಲಿ ಬೆಲ್ಜಿಯಂನ ಜಾನ್ ಜೋಸೆಫ್ ಮರ್ಲಿನ್ ಅನ್ನೋರು ಮೊದಲ ಬಾರಿಗೆ ಪ್ರದರ್ಶನ ಮಾಡಿ ಇದರ ಪೇಟೆಂಟನ್ನು ತಗೊತಾರೆ. ಆದರೆ ಇದನ್ನು ಜನಸಾಮಾನ್ಯರು ಕೂಡ ಬಳಸೋದಕ್ಕೆ ಕಷ್ಟ ಆಗುತ್ತೆ. ಆಗ ಇದು ಅಷ್ಟು ಜನಪ್ರಿಯತೆ ಆಗೋದಿಲ್ಲ. ಬಿದ್ದರೆ ತಲೆಗೆ ಏಟು ಬಿದ್ದುಬಿಡುತ್ತೆ ಅಂತ ಅದನ್ನು ಹಾಗೆ ಕೈ ಬಿಟ್ಬಿಡ್ತಾರೆ. ಸೊ ನೆಕ್ಸ್ಟು 19ನೇ ಶತಮಾನಕ್ಕೆ ನಾವು ನೋಡಿದಾಗ 1863ರಲ್ಲಿ ಅಮೇರಿಕಾದ ಜೇಮ್ಸ್ ಪ್ಲಿಂಗ್ಟನ್ ಅನ್ನೋರು ಇದನ್ನು ಸ್ವಲ್ಪ ಅಭಿವೃದ್ಧಿಪಡಿಸ್ತಾರೆ. ಅಂದರೆ ಬೂಟುಗಳಲ್ಲಿ 4 ಚಕ್ರವನ್ನು ಸರಿಹೊಂದಿಸುವಂತಹ ಚಕ್ರಗಳನ್ನು ಹಾಕಿ ಅಭಿವೃದ್ಧಿಪಡಿಸ್ತಾರೆ. ಆಗ ಜನಸಾಮಾನ್ಯರಿಗೆ ಇದನ್ನು ಕಂಟ್ರೋಲ್ ಮಾಡೋದು ಸ್ವಲ್ಪ ಈಸಿ ಇದೆ, ಸ್ವಲ್ಪ ಸೇಫ್ಟಿ ಪ್ರಿಕಾಷನ್ಸ್ ತೊಗೋಬೋದು ಅಂತ ಬಳಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅಮೇರಿಕಾದಲ್ಲಿ ಏನು ಪ್ರಾರಂಭ ಆಗುತ್ತೆ ಅದು ಇಡೀ ಪ್ರಪಂಚದಲ್ಲೆಲ್ಲ ಚೆನ್ನಾಗಿ ಬೇಗ ಫಾಸ್ಟಾಗಿ ಅಭಿವೃದ್ಧಿ ಹೆಸರುವಾಸಿ ಆಗುತ್ತೆ. ಸೊ ಅಮೇರಿಕಾದ ಪಾತ್ರ ಕೂಡ ಇಲ್ಲಿ ಹೆಚ್ಚಿನದಾಗಿ ನಾವು ನೋಡ್ಬೋದು. 1950ರ ನಂತರ ಅಂದರೆ ಇಡೀ ಪ್ರಪಂಚ ಮೊದಲನೇ ಮಹಾಯುದ್ಧ, ಎರಡನೇ ಮಹಾಯುದ್ಧನ ನೋಡಿ ಸಾಕಾಗಿ ಹೋಗಿರುತ್ತೆ. ಎಲ್ಲ ದೇಶದ ಪ್ರಜೆಗಳು ಬದುಕನ್ನು ಕಟ್ಟಿಕೊಳ್ಳುವಂತಹ ಸಮಯ. ಆಗ ಎಲ್ಲ ದೇಶಗಳಲ್ಲಿ ಸ್ವಲ್ಪ ದೈಹಿಕವಾಗಿ ಒಂದು ಚಟುವಟಿಕೆ ಇರಬೇಕಾಗುತ್ತೆ. ಕ್ರೀಡೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದಕ್ಕೆ ಈ ಸ್ಕೇಟಿಂಗ್ಗಳು ಒಂದು ಸ್ವಲ್ಪ ಹೆಚ್ಚಿನದಾಗಿ ಎಲ್ಲರ ಗಮನವನ್ನು ಪಡೆಯುತ್ತೆ. ಇದು ತುಂಬ ಪ್ರಯೋಜನ ಕೂಡ ಇದೆ. ಸ್ಕೇಟಿಂಗ್ ಆಡೋದಕ್ಕೆ ಸ್ವಲ್ಪ ಸುರಕ್ಷತೆ ತುಂಬ ಮುಖ್ಯ. ಸ್ಕೇಟಿಂಗ್ ಮಾಡೋದ್ರಿಂದ ತುಂಬ ಆರೋಗ್ಯ ಪ್ರಯೋಜನಗಳಿದೆ. ಆದರೆ ನಾವು ಸುರಕ್ಷತೆಯನ್ನು ಹೆಚ್ಚು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇದರ ಆರೋಗ್ಯದ ಪ್ರಯೋಜನ ಏನಪ್ಪ ಅಂತಂದರೆ, ಸ್ಕೇಟಿಂಗ್ ಒಂದು ಹೃದಯದ ವ್ಯಾಯಾಮ ಆಗಿದೆ. ಹೃದಯದ ಬಡಿತವನ್ನು ಹೆಚ್ಚಿಸಿ ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತೆ. ಹೃದಯದ ಆರೋಗ್ಯವನ್ನು ಉತ್ತಮಗೊಳಿಸುತ್ತೆ. ದೇಹದ ತೂಕವನ್ನು ನಿಯಂತ್ರಣ ಮಾಡುತ್ತೆ. ಸ್ಕೇಟಿಂಗು ಹೆಚ್ಚಿನ ಕ್ಯಾಲೋರಿಗಳನ್ನು ಬರ್ನ್ ಮಾಡುತ್ತೆ. ತೂಕವನ್ನು ಕಾಯ್ದುಕೊಳ್ಳುತ್ತೆ. ದೇಹದ ಆರೋಗ್ಯವನ್ನು ಕಾಪಾಡುತ್ತೆ. ಮೂಳೆಗಳ ಆರೋಗ್ಯವನ್ನು ಹೆಚ್ಚಿಸುತ್ತೆ. ಹಾಗೂ ಸಮತೋಲನವಾಗಿ ನಮ್ಮ ದೇಹ ಒಂದು ಬ್ಯಾಲೆನ್ಸನ್ನು ಕಾಪಾಡಿಕೊಳ್ಳುತ್ತೆ. ನಾವು ಹಲವಾರು ವಿಧವಾದ ಸ್ಕೇಟಿಂಗ್ಗಳನ್ನು ನೋಡ್ಬೋದು. ರೋಲರ್ ಸ್ಕೇಟಿಂಗ್ ಇದು ತುಂಬ ಜನಪ್ರಿಯವಾಗಿದೆ. ಇದು 4 ಚಕ್ರ ಇರುತ್ತೆ. ಬೂಟುಗಳಲ್ಲಿ ಇದನ್ನು ಧರಿಸಿ ಸ್ಕೇಟಿಂಗ್ ಮಾಡಲಾಗುತ್ತೆ. ಇನ್ನೊಂದು ಇನ್ಲೈನ್ ಸ್ಕೇಟಿಂಗ್ ಅಂತ ಬರುತ್ತೆ. ಇದರಲ್ಲಿ ಬರುವಂತಹ ಚಕ್ರಗಳು ಒಂದೇ ಸಾಲಿನಲ್ಲಿ ಇರುತ್ತೆ. ಮತ್ತು ಇನ್ನೊಂದು ಐಸ್ ಸ್ಕೇಟಿಂಗ್ ಅಂತ ಇದೆ. ಮಂಜುಗಡ್ಡೆ ಮೇಲೆ ಇದನ್ನು ಸ್ಕೇಟ್ ಮಾಡಲಾಗುತ್ತೆ. ಯಾವುದೇ ರೀತಿಯ ಸ್ಕೇಟಿಂಗ್ ಮಾಡಬೇಕಾದ್ರೆ ಸೇಫ್ಟಿ ಪ್ರಿಕಾಕ್ಷನ್ನು, ಹೆಲ್ಮೆಟ್ಟು, ಸೇಫ್ಟಿ ಗಾರ್ಡ್ಗಳೆಲ್ಲ ಹಾಕ್ಕೋಬೇಕಾಗುತ್ತೆ. ಸೊ ಇವೆಲ್ಲ ಸೇಫ್ಟಿ ಪ್ರಿಕಾಕ್ಷನ್ನ ಮಾಡೋದ್ರಿಂದ ನಮ್ಮ ದೈಹಿಕವಾಗಿ, ಮಾನಸಿಕವಾಗಿ ನಾವು ಚುರುಕಾಗ್ಬೋದು. ಬನ್ನಿ, ಇಲ್ಲಿ ಟ್ರೈನಿಂಗ್ ಕೊಡ್ತಾ ಇರ್ತಕ್ಕಂಥ ಸ್ಕೇಟಿಂಗ್ ಮಾಸ್ಟರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್, ನಮಸ್ಕಾರ. ಸ್ಕೇಟಿಂಗ್ ಯಾವಾಗಿಂದ ಪ್ರಾರಂಭ ಆಯಿತು ಅಂತ? ಇದು ಬಂದು 2013ಇಂದ ಇಲ್ಲಿ ಮಾಡ್ತಾ ಇದ್ದೀವಿ. ಹೌದಾ? ಮೈಸೂರಲ್ಲಿ ಇದೊಂದೇ ಪ್ಲೇಸ್ ಅಂತ ನಮ್ಮ ಎಲ್ಲಿ ಬೇರೆ ಕಡೆ 4 ಕಡೆ ಇದೆ. ಹೌದಾ? ಎಲ್ಲೆಲ್ಲಿದೆ ಸರ್? ಇದರಲ್ಲಿದೆ, ಕುವೆಂಪು ನಗರದಲ್ಲಿದೆ. ಹಾಂ. ಆಮೇಲೆ ಉನ್ನತಿ ನಗರ ಅಂತ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಟ್ರ್ಯಾಕ್ ಅದೊಂದಿದೆ. ಮತ್ತು ವಿಜಯನಗರದಲ್ಲಿ ಒಂದಿದೆ, ಇಲ್ಲೊಂದಿದೆ. ಇದು ಪ್ಲೇಸು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಅದು ಇರುವಂಥದ್ದಲ್ಲ? ಚಾಮುಂಡಿ ಬೆಟ್ಟ ಹೋಗೋ ರೋಡ್ಗಿಂತ ಸ್ವಲ್ಪ ಮುಂದೆ ಲಲಿತ್ ಮಹಲ್ ಪ್ಯಾಲೇಸ್ ರೋಡಲ್ಲಿ. ಲಲಿತ್ ಮಹಲ್ ಪ್ಯಾಲೇಸ್ ರೋಡ್, ಸಿದ್ಧಾರ್ಥ ನಗರ. ಯಾವ ಏಜಿಂದ ಸ್ಟಾರ್ಟ್ ಮಾಡ್ತೀರಾ ಸರ್ ಇದು? 4 ವರ್ಷ ಆಗಿರ್ಬೇಕು. 4 ವರ್ಷ. 4 ವರ್ಷ ಇದು ಯಾರು ನಡೆಸ್ತಾ ಇರೋದು ಅಂತ? ಇದು
ಸರ್ ನಮ್ದಿದು ಒಂದು ಎಲ್ಲ ನಾವು ಗುಂಪು ಸೇರ್ಕೊಂಡು ಒಂದು ಅಸೋಸಿಯೇಷನ್ ಅಂತ ಮಾಡಿಕೊಂಡು ಅಂದರೆ ಯಾವುದು? ಎಲೈಟ್ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್. ಹಾಂ, ಎಲೈಟ್ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್. ಓಕೆ, ಹೌದಾ? ಒಂದು 4-5 ಜನ ಸೇರ್ಕೊಂಡು. ಓಕೆ. ಎಷ್ಟು ಜನ ಆಲ್ರೆಡಿ ಇಲ್ಲಿ ಇದ್ದಾರೆ? ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ? 30 ಜನ ಇದ್ದಾರೆ ಸರ್. 25-30 ಜನ ಇದ್ದಾರೆ. ರೆಗ್ಯುಲರಾಗಿ ಬರೋರು ಒಂದು 20 ಜನ ಇದ್ದಾರೆ. ಓಕೆ ಓಕೆ. ಏನು ಫೀಸ್ ಏನು? ಫೀಸು ನಿಮಗೆ 700 ರೂಪಾಯಿ ಮಂತ್ಲಿ. ಓಕೆ. ಅಂದರೆ ಈಗ ಒಂದು ಸ್ವಲ್ಪನೂ ಗೊತ್ತೇ ಇಲ್ಲ ಅವ್ರಿಗೆ ಎಲ್ಲ ಪೂರ್ತಿ ಕಲಿಯೋಷ್ಟೊತ್ತಿಗೆ ಏನು 1 ವರ್ಷ ಆಗುತ್ತೆ ಟೈಮು? ಇಲ್ಲ ಸರ್, 1-1.5 ತಿಂಗಳು ಆಗುತ್ತೆ. ಹೌದು, ಅಷ್ಟು ಬೇಗ ಕಲ್ತ್ಬಿಡ್ತಾರೆ. ಓಕೆ ಸರ್, ನಾನು ನಾಳೆ ಸಿಗ್ತೀನಿ. ನಮಸ್ಕಾರ ವೀಕ್ಷಕರೇ, ಪಾರ್ಟ್ 2 ವಿಡಿಯೋನ ನಾನು ಶೀಘ್ರದಲ್ಲೇ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಸಲಹೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿರಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.